ನನ್ಗೆ ಇಷ್ಟವಾಗಿರುವಂತಹ ಒಂದು ಬೆಸ್ಟ್ ಪುಸ್ತಕ ಅಂತಂದ್ರೆ ದೇವನೂರು ಹಾಗೂ ಒಡಲಾಳ ಅಂತ ಹೇಳಿ ದೇವನೂರು ಮಹಾದೇವಪ್ಪ ಸರ್ ಅವರು ಬರೆದಂತದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಇದರಲ್ಲಿ ಬರುವಂತ ಒಂದು ಸಾಕವನ ಪಾತ್ರ ಆಗಿರ್ಬೋದು, ಅವಳ ಹುಂಜ ಕಳೆದೋಗಿರುತ್ತೆ, ಅದಕ್ಕೋಸ್ಕರ ಬೀದಿ ಬೀದಿ ಎಲ್ದಾಡಿದ್ರು ಕೂಡ ಅವಳ ಹುಂಜ ಸಿಗೋದಿಲ್ಲ. ಹಾಗೆ ಇಲ್ಲಿ ಬರುವಂತ ಒಂದು ಕಡ್ಲೆಕಾಯಿ ತಿನ್ನುವಂತ ಒಂದು ಪ್ರಸಂಗವನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದ್ರೆ, ಒಂದು ಕತ್ತಲೆಯ ರಾತ್ರಿಯಲ್ಲಿ ಕೃತಕ ಬೆಳಕಿನಲ್ಲಿ ಹಸಿದವರ ಯತ್ನ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಸಂವೇದನಾಶೀಲತೆಯಿಂದ ಬರೆದಂತಹ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಪೊಲೀಸರು ಸಾಕವನ ಮನೆಗೆ ಬರೋದಾಗಿರ್ಬಹುದು. ಸಾಕವ ಆ ಸಮಯದಲ್ಲಿ ನನ್ನ ಹುಂಜ ಕಳೆದು ಹೋಗಿದೆ, ಹುಡುಕಿ ಕುಡಿ ಅಂತಂದಾಗ ಅವರು ಸಾಕವನಲ್ಲಿರುವಂತ ಮತ್ತೊಂದು ಹುಂಜವನ್ನು ತೆಗೆದುಕೊಂಡು ಹೋಗಿ ನಿನ್ನ ಹುಂಜವನ್ನ ಹುಡುಕಿ ಕೊಡ್ತೀವಿ ಅಂತ ಹೇಳೋದಾಗಿರ್ಬಹುದು. ಇದೆಲ್ಲ ಅಂದ್ರೆ ಒಂದು ದೀನ ದಲಿತ ಹಾಗೂ ಬಡ ವರ್ಗದಲ್ಲಿರುವಂತಹ ವ್ಯಕ್ತಿಗಳ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರ್ತೈತಿ, ಅವರನ್ನ ಸಮಾಜ ನೋಡುವಂತಹ ಒಂದು ರೀತಿ ಯಾವ ರೀತಿಯಾಗಿರುತ್ತೆ, ಅವರಲ್ಲಿರುವಂತಹ ಹಸಿವು ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಬಹಳಷ್ಟು ಇಷ್ಟವಾದಂತಹ ಒಂದು ಪುಸ್ತಕ.